ನಮಸ್ಕಾರ. ಕರ್ನಾಟಕ ಹಂಪಿ ಉತ್ಸವದಲ್ಲಿ ಸಿಕ್ತು ಮಹತ್ವದ ಸಾಕ್ಷಿ. ಕಾವ್ಯಾಗೆ ನಿಜವಾಗ್ಲೂ ಲವ್ ಆಯ್ತಾ ಗಿಲ್ಲಿ ಮೇಲೆ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಮಾತಾಡಕ್ಕೆ ಬಂದ್ಬಿಟ್ನಿ. ಏನಪ್ಪ ಅಂದರೆ ಇವತ್ತು ಕರ್ನಾಟಕದೊಳಗೆ ಎಲ್ಲಿ ಹೋದರೂ ಕೂಡ ನಿಮ್ಗೆ ಇವತ್ತಿನವರೆಗೂ ಗಿಲ್ಲಿಯ ಬಗ್ಗೆ ಇರ್ತಕ್ಕಂಥ ಅಭಿಮಾನ, ಗಿಲ್ಲಿಯ ಬಗ್ಗೆ ಇರ್ತಕ್ಕಂಥ ಕ್ರೇಜ್ ಇವತ್ತಿನವರೆಗೂ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಕಡಿಮೆ ಆಗಿಲ್ಲ. ಎಲ್ಲಿ ಹೋದರೂ ಕೂಡ ಗಿಲ್ಲಿ ಕ್ರೇಜ್ ಯಾವತ್ತಿಗೂ ಕಡಿಮೆ ಆಗಲ್ಲ ಅನ್ನೋದು ಪದೇ ಪದೇ ಪ್ರೂವ್ ಆಕತಿ ಬಿಡತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿರುವಂಗೆ ಈ ತಿಂಗಳು ಎಷ್ಟು ಬ್ಯುಸಿ ಇದೇನಪ್ಪ ಗಿಲ್ಲಿ ಅಂತಂದ್ರೆ ಅವನು ಬಡನ್ ಬಾತ್ರೂಮ್ ಬಂದ್ರೂ ಹೋಗೋಕೆ ಪುರ್ಸೊತ್ತಿಗಿಲ್ಲ, ರೆಸ್ಟ್ ಬಂದ್ರೂ ಹೋಗೋಕೆ ಪುರ್ಸೊತ್ತಿಗಿಲ್ಲ. ಅಷ್ಟು ಮನುಷ್ಯ ವೀಕ್ ಆಗ್ಬಿಟ್ಟ. ನೀವು ನೋಡ್ಬೋದು, ಫೋಟೋದೊಳಗೆ ನೋಡ್ಬೋದು, ವಿಡಿಯೋದೊಳಗೆ ನೋಡ್ಬೋದು. ಎಷ್ಟಂತ ಡೈಲಾಗ್ ಹೊಡಿಬೇಕು, ಎಷ್ಟಂತ ಅದನ್ನು ಕೇಳಬೇಕು. ಎಲ್ಲಿ ಹೋದ್ರೂ ಕಾವು 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 ಅಂತ ಕರಿತಾನೆ ಇರ್ತೀರಿ. ಕಾಗೆ ಹೋದ್ರಿದಂಗೆ ನಾವು ಹೋದ್ರೆ ಕಚ್ಚಿ ಕಾಗಿ ಕೇಳ್ದಂಗೆ ಆತ ಕೇಳಕತ್ತಿಬಿಟ್ಟನ. ಸೊ ಇಷ್ಟರ ಮಧ್ಯೆ ಏನು ನಡೆದು ಬಿಟ್ಟತ್ತಪ್ಪ ಅಂತಂದ್ರೆ ನಿಜವಾಗ್ಲೂ ಎಲ್ಲೋ ಒಂದು ಕಡೆಗೆ ಕಾವ್ಯಾಳಿಗೆ ಗಿಲ್ಲಿ ಮೇಲೆ ಲವ್ ಆಯ್ತಾ ಎನ್ನುವಂತಹ ಒಂದು ಮಹತ್ವದ ಸಾಕ್ಷಿ ನಿಮಗೆ ತೋರಿಸ್ತಾನೆ. ಏನಪ್ಪ ಅಂತಾನೆ, ಹಲವಾರು ಪ್ರೀತಿಗಳು ಕೇವಲ ಕಣ್ಣಲ್ಲೇ ಹುಟ್ಕೊಂತವ, ಕಣ್ಣಲ್ಲೇ ಸತ್ತು ಹೋಗ್ಬಿಡ್ತಾವೆ. ಸತ್ತೋದು ಪ್ರೇಮಿಗಳು ಭಾಳ ಇದಾವೆ. ಅಂದ್ರೆ ಪ್ರೇಮಿಗಳು ಸತ್ತಿಲ್ಲ, ಕಣ್ಣಾಗ ಪ್ರೇಮಿಗಳು ಸತ್ತೋದು ಭಾಳ ಇದಾವೆ. ಕೆಲವೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿರುವಾಗ ಕಣ್ಣು ಹೊಡೆದ್ಬಿಟ್ರೆ ತಾನೇ ಲವ್ ಆಗಿಬಿಡ್ತದೆ. ಕೆಲವೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ಗುರಾಯಿಸಿ ನೋಡಿಬಿಟ್ರೆ ಆ ಲವ್ ಅಲ್ಲಿಗೆ ಮಠ ಶಾತಿ ಅಂತ ಅರ್ಥ. ಸೊ ಇದ್ರ ಪ್ರಕಾರ ಹಲವಾರು ಲವ್ಗಳು ಹಿಂಗೆ ಕಣ್ಣೊಳಗೆ ನಿಂತವ. ಪ್ರೀತಿ ಆಗಿರೋದು ಕೂಡ, ಪ್ರತಿಯೊಂದು ಪ್ರೀತಿ ಆಗ್ತಿರೋದು ಕೂಡ ಕಣ್ಣೊಳಗನೆ. ಕಣ್ಣಿಗೆ ಸಂಭಾಷಣೆ ಇಲ್ಲ, ಆದರೆ ಕಣ್ಣಿನೊಳಗೆ ಪ್ರೀತಿ ಕಾಣಿಸ್ತದೆ ಎನ್ನುವಂಥದ್ದು ಎಷ್ಟು ಸತ್ಯ ಎನ್ನುವಂಥದ್ದನ್ನು ನಿಮಗೊಂದು ಫೋಟೋ ಮುಖಾಂತರ ತೋರಿಸ್ತಾನೆ. ನಮ್ಮೆಲ್ಲ ಇಡೀ ಕರ್ನಾಟಕದ ಆಸೆ ಏನಪ್ಪ ಅಂತಂದ್ರೆ ಗಿಲ್ಲಿ ಮತ್ತು ಕಾವ್ಯ ನಿಜವಾಗ್ಲೂ ಒಳ್ಳೆ ಜೋಡಿಗಳು, ಅವರಿಬ್ಬರು ಜೋಡಿ ಆಗಬೇಕಂತಕ್ಕಂಥದ್ದು ನಿಮ್ಮ ಆಸೆ, ನಮ್ಮ ಆಸೆ. ನನ್ನ ಆಸೆ ಏನೈತಪ್ಪ ಅಂದ್ರೆ ನಾನು ಪ್ರೀತಿ ಹುಡುಕಿ ಹೋಗ್ಬೇಡ, ಅದಾದರೆ ಬಂದ್ರೆ ಕೈ ಬಿಡಬೇಡ ಅಂತಕ್ಕಂಥದ್ದಷ್ಟೇ ನನ್ನ ವಿಚಾರ. ಇಲ್ಲಿ ವಿಚಾರ ಏನಪ್ಪ, ಮೊದಲು ನನಗೆ ಅಪ್ರಾಮಾಣಿಕವಾದಂಥ ಪ್ರೀತಿ, ಒಂದು ಮುಗ್ಧತೆಯ ಪ್ರೀತಿ, ಒಂದು ಮನಸ್ಸುಳ್ಳಂತಹ ಪ್ರೀತಿ, ಸೌಂದರ್ಯವತಿ ಅಲ್ಲ, ಆದರೂ ಕೂಡ ಆಕೆಯಿಂದ ಒಂದು ಪ್ರಾಮಾಣಿಕ ಪ್ರೀತಿಯನ್ನು ನಾನು ಪಡೆದುಕೊಳ್ಳಬಹುದು ಎನ್ನುವಂತಹ ನಿರೀಕ್ಷೆಯೊಳಗೆ ನಾ ಇದ್ದೆ. ನಾನು ಎಷ್ಟೋ ವಿಡಿಯೋ ಕೂಡ ನೀವು ನೋಡಿರ್ಬೋದು. ರಕ್ಷಿತಾ ಮತ್ತು ಗಿಲ್ಲಿಗೆ ಹೋಲಿಸಿ ನಾನು ಕೆಲವೊಂದಷ್ಟು ವಿಡಿಯೋಗಳು ಮಾಡಿದ್ದೆ. ಬಟ್ ಈಗೀಗ ಎಲ್ಲೋ ಒಂದು ಕಡೆಗೆ ಗಿಲ್ಲಿ ಬಯಸಿರುವಂಥದ್ದು ಹಾಲುವನ್ನು, ನರ್ಸ್ಕೊಟ್ಟಿರುವಂಥದ್ದು ಕೂಡ ಹಾಲನ್ನು ಅನ್ನುವಂಗೆ ಈ ಕಾವ್ಯವನ್ನು ಬಯಸಿದಂಥ ಗಿಲ್ಲಿಗೆ ಈ ಕಾವ್ಯಗಳಿಂದಲೇ ಒಂದಷ್ಟು ಪ್ರೇರಣೆ ಆಗ್ತಿರಬಹುದೇನೋ ಎನ್ನುವಂಥ ಸೂಚನೆ. ಮೊನ್ನೆ ತಾನೇ ಹಂಪಿ ಉತ್ಸವಕ್ಕೆ ಬಂದರು. ಕರ್ನಾಟಕದೊಳಗೆ ನಡೆಯುವಂಥದ್ದು, ನಮ್ಮ ಭಾಗದೊಳಗೆ ನಡೆಯುವಂತಹ ವಿಜಯನಗರ ಸಾಮ್ರಾಟರು ಆಳಿದಂತಹ ಬಹುದೊಡ್ಡ ಸಾಮ್ರಾಜ್ಯವಾಗಿರುವಂಥ ಹಂಪಿ ಒಳಗೆ ಭಾಳ ದೊಡ್ಡ ಮಟ್ಟಿಗೆ ಕಾರ್ಯಕ್ರಮ. ಏನು ಜನ, ಏನು ಹುಚ್ಚು ಬಡ್ಬಾರ್ದು. ನಾವು ಹೋಗ್ಬೇಕಂದೀವು, ನಾವು ನಮ್ಮ ದೋಸ್ತರು ಇದ್ದಾರೆ. ಈ ಕಳ್ರಿ ಎಲ್ಲೆಲ್ಲಿಗೆ ಬರಂಗಿಲ್ಲಪ್ಪ. ಈ ಕಳ್ರಿ ಎಲ್ಲರಿಗೆ ಮದುವೆ ಸೆಟ್ ಆಗಿಬಿಟ್ಟೈತೆ, ಫೋನ್ಯಾಗ ಕೊರಿತಾರೆ. ಒಂದು ಇಲ್ಲಪ್ಪ ಅಂದ್ರೆ ಮುಚ್ಕೊಂಡು ಎಲ್ಲಾರ ಮಕ್ಕಂಬಿಡ್ತಾರೆ. ತಂಡಿ ಜಗ್ಗಿ ಐತೆ, ಮತ್ತು ತಿಂಡಿ ಅದಕ್ಕೆ ಒಣ ತಿಂಡಿ ಅಂತೇಳಿ ಮಕ್ಕಂಬಿಟ್ರು. ಸೊ ಹಂಗಾಗಿ ನಾನು ಹೋಗ್ಬೇಕು ಭಾಳ ಆಸಕ್ತಿ. ಗಿಲ್ಲಿ ಬರ್ತಾನ, ಕಾವ್ಯ ಬರ್ತಾಳ, ಏನೋ ಒಂದಿಟ್ಟು ಪಕ್ಕದಾಗ ಹೋಗಿ ಅಂತ ನೋಡೋದಾಗಲ್ಲ. ಜನಸಂಖ್ಯೆ ಒಳಗಿಂದ ತುಳಿದು ಮಲಿಸಿ ಬಿಟ್ಟಾರಪ್ಪ ಮರ. ಆ ಬುಗ್ಲಿಗೆ ನಾವು ಹೋಗಲಿಲ್ಲ. ಬಟ್ ಅಲ್ಲಿ ಏನಪ್ಪ ಅಂದ್ರೆ ಮಹತ್ವದ ಸಾಕ್ಷಿ ವಿಡಿಯೋದೊಳಗೆ ಸಿಕ್ಕೈತಿ. ಏನಪ್ಪ ಆಕೆ ಕಣ್ಣು ನೀವು ನೋಡ್ಬೋದು, ಒಂದು ಫೋಟೋ ಬರಾಕತ್ತೈತಿ ಸದ್ಯ ಸ್ಕ್ರೀನ್ ಮ್ಯಾಗ. ಆ ಕಣ್ಣಲ್ಲಿ ಒಂದು ಸಂಭಾಷಣೆ ಐತಿ. ಏನಂತ, ನಿರಂಜನ್ ದೇಶಪಾಂಡೆ ಅವರು ಯಾಂಕರ್ ಆಗಿರ್ತಾರೆ. ನಿರೂಪಣೆ ಮಾಡತಕ್ಕಂಥ ವ್ಯಕ್ತಿ ಯಾರಪ್ಪ, ನಿರಂಜನ್ ದೇಶಪಾಂಡೆ. ಆ ನಿರಂಜನ್ ದೇಶಪಾಂಡೆ ಆ ಜನಗಳ ಕೂಗನ್ನು ಕೇಳ್ತಾನೆ. ಆ ಹಂಪಿ ಉತ್ಸವದಲ್ಲಿ ಬಂದಿರತಕ್ಕಂಥ ಎಲ್ಲ ಜನಗಳು ಏನು ಹೇಳ್ತಾರಪ್ಪ ಅಂತಾನೆ, ಗಿಲ್ಲಿ ಕಾವು, ಗಿಲ್ಲಿ ಕಾವು ಅಂತೇಳಿ ಒಳಗಿರತಕ್ಕಂಥ ಕಾವು ಎಬ್ಬಿಸಿಬಿಟ್ಟಿರ್ತಾರೆ ತಂಡಿ ಒಳಗೆ. ಆ ಕಾವಿಗೆ ಅಲ್ಲಿರ್ತಕ್ಕಂಥ ನಿರಂಜನ್ ದೇಶಪಾಂಡೆ ಇಬ್ಬರನ್ನು ಕರೆಸಿ ಕೇಳ್ತಾನೆ, ಏನಪ್ಪ ಇದು ಈ ರೇಂಜಿಗೆ ಒದರಾಕಚ್ಚಾರ ಜನ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದ ಅಂತೇಳಿ ಗಿಲ್ಲಿನ ಫಸ್ಟ್ ಕೇಳ್ತಾನೆ. ಗಿಲ್ಲಿನ ಕೇಳಿದಾಗ ಗಿಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಕಾವ್ಯ ಒಂದು ಲುಕ್ ಕೊಡ್ತಾಳೆ. ಆ ಲುಕ್ ನೀವು ಭಾಳ ಅಂದ್ರೆ ಭಾಳ ಗಮನಿಸ್ಬೇಕು. ಆ ಲುಕ್ಕಿನೊಳಗೆ ಒಂದು ಕಿಕ್ ಐತೆ. ಆ ಕಿಕ್ಕಿನೊಳಗೆ ಒಂದು ಲುಕ್ಕು ಖಡಕ್ ಲುಕ್. ಅದು ಯಾವ ರೀತಿ ಲುಕ್ಕು, ಸುಳ್ಳು ಹೇಳಬೇಡ, ಒಪ್ಪಿಗೆಂಬಿಡು ಎನ್ನುವಂಥ ಒಂದು ಭಾವನೆ ಕಾಣಿಸ್ತದೆ ಮನಸ್ಸಿನೊಳಗೆ. ಆ ಒಂದು ನನಗೆ ಅನ್ಸಕತ್ತಿದೆ, ನಿಮಗೆ ಹೆಂಗೆ ಅನ್ಸಕತ್ತಿದ್ದು ಗೊತ್ತಿಲ್ಲ. ನನ್ನ ಭಾವನೆ ನಾ ಹೇಳತ್ತಾ ನಿಮ್ಮ ಮನಸ್ಸಿನಾಗಿದ್ದು ನೀವು ತಿಳ್ಕೊಬೇಕು ಅಷ್ಟೆ. ನಾನು ಅದನ್ನು ಎಲ್ಲ ವಿಚಾರ ಮಾಡಿ ಹೇಳಕ್ಕೆ ಬರಂಗಿಲ್ಲ. ನಿಮ್ಮ ಬಯಕೆ ಏನಿತ್ತು ಅದು ಪರಿಪೂರ್ಣವಾಗಿ ಆಗಾಗ ಬಂದೈತಪ್ಪ. ಎಲ್ಲೋ ಒಂದು ಕಡೆಗೆ ಆಕೆಗೆ ಅವನ ಕ್ರೇಜ್ ನೋಡಿ ಲವ್ ಆಗಿರ್ಬೋದು. ಅವಾಗ ಗಿಲ್ಲಿ ಹೇಳ್ತಾನೆ, ಏನಪ್ಪ ಮತ್ತೆ ಈಗ ಹಿಂದಕ್ಕೆ ಬರಮ್ಮ ಒಂದು ಸ್ವಲ್ಪ. ಅವಾಗ ಗಿಲ್ಲಿ ಹೇಳ್ತಾನೆ, ಏನಿಲ್ಲಣ್ಣ, ಜನಗಳು ಪ್ರೀತಿ ಅವರೆಲ್ಲರೂ ಮೆಚ್ಕೊಂಡಿದ್ದಾರೆ, ನಮ್ಮದು ಆ ಥರ ಏನಿಲ್ಲ, ಸ್ನೇಹದಿಂದ ಕೂಡಿರುವ ಪ್ರೀತಿ ಅಂತ ಹೇಳ್ತಾನೆ. ಆಗ ಆಕೆ ಒಂದು ನೋಟವನ್ನು ನೋಡ್ತಾಳೆ. ಆ ನೋಟದ ಬಗ್ಗೆ ನಾನು ಇವತ್ತು ಹೇಳಕ್ಕೆ ಬಂದೀನಿ. ಅಲ್ಲಿ ಭಾಳ ಸ್ಪಷ್ಟವಾಗಿ ಒಂದು ಗೊತ್ತಾಗ್ತದೆ. ಈಗ ಎಲ್ಲಿ ಹೋದರೂ ಕೂಡ ಕರ್ನಾಟಕದ ಜನತೆ ಗಿಲ್ಲಿ ಕಾವು ಅಂದಾಗ ಎಲ್ಲ ಒಂದು ಕಡೆ ಮನಸ್ಸಿಗೆ ಬರ್ತದೆ. ಅದು ಎಲ್ಲರಿಗೂ ಸಹಜವಾಗಿ. ನಾವು ಬರೀ ಒಂದು ಕಪ್ ಲೋಟ ಕೊಟ್ಟ ತಕ್ಷಣ ಏಣ್ತಿ ಅಂತ ಅಂದುಬಿಟ್ಟಾರ, ಅಂದ ಬಳಿಕ ಒಂಚೂರು ಎಲ್ಲ ಒಂದು ಕಡೆ ಪ್ರೀತಿ ಉಕ್ತದೆ ಅದು. ಸೊ ಅಂದ ಬಳಿಕ ಇಡೀ ಕರ್ನಾಟಕ ಜನ ಗಂಡ ಹೆಣ್ತಿ ಆಗ್ಬೇಕಂತ ತಲೆ ತಿನ್ನ ಕತ್ತಿಬಿಟ್ರ. ಅಂದ ಬಳಿಕ ಹೆಂಗೆ ಹಂಗಲ್ಲ ಹೇಳ್ರಿ, ಸ್ವಲ್ಪ ಕಿಂಚಿತ್ ಬಂದಿರ್ತದೆ. ಬಿಗ್ ಬಾಸ್ ಮನೆಯೊಳಗೆ ಅಣ್ಣ ಅಂದಿದ್ಲು, ಚಣ್ಣ ಅಂದಿದ್ಲು, ಅದು ಬೇರೆ ಪ್ರಶ್ನೆ. ಅದ್ರ ಬಗ್ಗೆ ನಾವು ಚರ್ಚೆನೇ ಬೇಡ.
ಈಗ ಏನು ರೊಕ್ಕ ಇದ್ರೆ ಫೇಮಸ್ ಇತ್ತಪ್ಪ ಅಣ್ಣ ಅಂದ ಕೂಡ ಮಾವ ಅಂದ್ಬಿಡ್ತಾಳೆ, ಹೇಳಕ್ಕೆ ಬರಂಗ. ರೊಕ್ಕ ಇಲ್ಲಪ್ಪ ಅಂದ್ರೆ ಮಾವನ ಮಗಳು ಕೂಡ ಅಣ್ಣ ಅಂದ್ಬಿಡ್ತಾಳೆ. ಇಂಥ ಪರಿಸ್ಥಿತಿ ಒಳಗೆ ಜಗತ್ತಿನೊಳಗೆ ನಾವು ಅದೀವಿ. ಹೆಣ್ಮಕ್ಳು ಯಾವಾಗ ಹ್ಞೂ ಅಂತವನ್ನೋದು ಗೊತ್ತಿಲ್ಲ, ಯಾವಾಗ ಹ್ಞೂ ಅಂತನೋದು ಗೊತ್ತಿಲ್ಲ. ಹಂಗೆ ಅವ್ರ ಬಗ್ಗೆ ಚಿಂತೆ ಬೇಡ. ಇಲ್ಲಿ ಕೇವಲ ಗಿಲಿಗೆ ಬೇಕಾಗಿರ್ತಕ್ಕಂಥದ್ದು ಕಾವ್ಯಾಳ ಪ್ರೀತಿ ಬೇಕಾಗಿತ್ತು. ಕಾವ್ಯಾಳ ಕೂಡ ಇದೀಗ ಪ್ರೀತಿ ಬಂದೈತೆ ಎನ್ನುವುದು ನನ್ನ ಭಾವನೆ. ನಿಮಗೇನು ಅನ್ಸಾಕೈತೈತೆ ಇದ್ರ ಬಗ್ಗೆ? ಆಮೇಲೆ ಎಲ್ಲೇ ಹೋದ್ರೂ ಕೂಡ ಗಿಲ್ಲಿ ಕಾವನ್ನು ಕರ್ಸಕ್ಕೆ ಹಚ್ಚಿಬಿಟ್ರೆ ಎಲ್ಲ ಕಾರ್ಯಕ್ರಮ. ಏನು ಕಾರ್ಯಕ್ರಮ ಎಲ್ಲಿ ಹೋದ್ರೂ ಕೂಡ ಗಿಲ್ಲಿ ಕಾವ್ಯ, ಗಿಲ್ಲಿ ಕಾವ್ಯ. ಗಿಲ್ಲಿ ಬಂದ್ರೆ ಅದೇ ಕ್ರೇಜ್, ಕಾವ್ಯ ಬಂದ್ರೆ ಅದೇ ಕ್ರೇಜ್. ಇಬ್ಬರು ಬಂದ್ಬಿಟ್ರೆ ಅದ್ರಾಗ. ಈ ಹಂಪಿ ಉತ್ಸವದೊಳಗೆ ಇಬ್ಬರು ನಡ್ಕೊಂಡು ಬರ್ತಾರೆ. ಏನು ಗಂಡ ಹೆಣ್ತಿ ಅವನ ಹೂವಿನ ಮ್ಯಾಗ ಕಾಲು ಇಟ್ಕೊಂಡು ಎದ್ದು ಬಂದಂಗೆ ಆಗ್ತೈತಿ. ಇಬ್ಬರು ಜೋಡಿ ನೋಡ್ಬೇಕು, ಕಣ್ಣು ತೃಪ್ತಿ ಆಗಿಬಿಟ್ಟವು, ಸಂತೃಪ್ತಿ. ಕಣ್ಣು ಭಾರಿ ತಂಪು, ನಿದ್ದೆ ಬಂದು ಕೆಂಪಾಗ್ಯಾವ ಕಣ್ಣು, ಆದರೂ ಕೂಡ ತಂಪು ಅನಿಸಿಬಿಟ್ಟೈತಿ ನೋಡಿ ನೋಡಿ. ಸೊ ಹಂಗಾಗಿ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಇಬ್ಬರು ಕೂಡಲಿ ಕರ್ನಾಟಕ ಜನತೆ ಬಯಸಕ್ಕೆ ಹಚ್ಚಾರ. ಅವ್ರ ಮನುಷ್ಯನಾಗ ಕೂಡ ಬಂದಿರ್ಬೋದು, ಹೇಳೋಕ್ಕಾಗಿಲ್ಲ. ಸೊ ಹಂಗಾಗಿ ಏನು ಮಾಡೋಕ್ಕೆ ಬರೋಂಗಿಲ್ಲ. ವಿಚಾರ ಮಾಡಂಬ್ರಿ ಮುಂದಿನ ದಿನಮಾನಗಳಲ್ಲಿ ಏನೇನು ಆಕೈತೋ ಏನೇನಿಲ್ಲೋ. ಒಟ್ಟು ಅವರಿಬ್ಬರನ್ನಂತೂ ಎಲ್ಲಿ ಹೋದ್ರೂ ಕರೆಯಕೈತಾರೆ. ಇನ್ನು ಗಿಲ್ಲಿ ಅಂತೂ ಎಷ್ಟು ಬಿಜಿ ಇದ್ದಾನಪ್ಪ ಅಂತಾರೆ, ಮಾರ್ಚ್ 5ರವರೆಗೂ ಫುಲ್ ಬಿಜಿಯಾನ. ಯಾವ ರೀತಿ ಬಿಜಿ ಇದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಚಾರ್ಟ್ ಐತೆ, ತೋರಿಸ್ತೀನಿ ನಿಮಗೆ, ಜಸ್ಟ್ ನೋಡ್ಕೊರಿ. ಒಂದು ನಿಮಿಷ. ನಿಮಗೆ ಏನಪ್ಪ ಅಂತಾನೆ ಆ ರೇಂಜಿಗೆ ಮಾರ್ಚ್ 21 ಆಗಿರ್ಬೋದು, 18 ಆಗಿರ್ಬೋದು, ಮತ್ತು ಯಾವುದು ಮಾರ್ಚ್ 4, ಮಾರ್ಚ್ 5, ಏನು ಅಬಾಬಾಬಾ ಇಷ್ಟು ಕಾರ್ಯಕ್ರಮ. ಆ ಕಾರ್ಯಕ್ರಮದ ಬಗ್ಗೆ ಏನು ಮಾತಾಡ್ತೀರಿ, ಏನು ಬಿಡ್ತೀರಿ? ನಿಜವಾಗ್ಲೂ ಏನು ಬುರುಡೇನಾ ಅಥವಾ ಸತ್ಯನಾ ಒಂದು ಅರ್ಥ ಆಗೋಲ್ತು ನನಗೆ. ಒಂದೊಂದ್ಸರಿ ಹಂಗೆ ಅನಿಸಿಬಿಡ್ತೈತಿ. ನೋಡ್ರಿ ಇಲ್ಲಿ ಚಾಟ್ ತೋರ್ಸಕ್ಕೆ ಹಚ್ಚಿನಿ. ಏನಪ್ಪ ಅಂದ್ರೆ ಫೆಬ್ರವರಿ 14 ವಿಜಯನಗರ ಹಂಪಿ ಉತ್ಸವ ಇತ್ತು, ಅವತ್ತು ಬಂದಿದ್ದ. ನೀವು ಇದ್ರ ಬಗ್ಗೆನೇ ಹೇಳಿದ್ದು ನಾನೀಗ. ಫೆಬ್ರವರಿ 15 ಬಿದಿನಗೆರೆ ಕುಣಿಗಲ್ ಶಿವರಾತ್ರಿ ಸ್ವರಾಭಿಷೇಕ, ಅಲ್ಲಿ ಕೂಡ ಹೋಗಿದ್ದ ನಿನ್ನೆ. ಸೊ ಇವತ್ತು ಮಾರ್ಚ್ 16 ಹತ್ತಿ ಬೆಲೆ ಒಳಗೆ ಶಾಲಾ ವಾರ್ಷಿಕೋತ್ಸವ ಐತೆ, ಅಲ್ಲಿಗೆ ಹೋಗ್ಬೇಕು. ಪಾಪ ಅವ್ನು ಊಟ ಮಾಡಕ್ಕೆ ನೋಡ್ರಿ ತೆಳ್ಳಗಾಗ್ಬಿಟ್ಟ, ಏನು ಮಾಡೋಕ್ಕಿಲ್ಲ. ನಾಳೆಗೆ ಫೆಬ್ರವರಿ 17 ಚಿಕ್ಕನಾಯಕನಹಳ್ಳಿ ತಾತಾಯನ್ ಜಾತ್ರೆ ಐತೆ, ಅವತ್ತು ಅಲ್ಲಿಗೆ ಹೋಗ್ಬೇಕು. ಅದಾದ ನಂತರ ಫೆಬ್ರವರಿ 20 ದೊಡ್ಡಬಳ್ಳಾಪುರ ಸೀರೆ ಸಂತೆ ಉದ್ಘಾಟನೆ. ಸೀರೆ ಸಂತೆ ಅಂತೇಳಿ ಭಾಳ ದೊಡ್ಡ ಲೆಕ್ಕಕ್ಕಾತಂತಪ್ಪ. ನಾವು ನೋಡಿಲ್ಲ ಸೀರೆ ಸಂತೆ ಯಾವುದು, ಈ ತರಕಾರಿ ಸಂತೆ ನೋಡಿ, ಸೀರೆ ಸಂತೆ ನೋಡಿಲ್ಲ, ಅಲ್ಲಿ ಐತೆ ಅಂತ. ಫೆಬ್ರವರಿ 21 ಹೊಸ ಬುದನೂರು ಉತ್ಸವ ಅಂತ. ಈಗ ಹಂಪಿ ಉತ್ಸವ ಹೆಂಗೆ ನಡೀತೆ ಹಂಗೆ ಬುದನೂರು ಉತ್ಸವ ಅಂತೇಳಿ ನಡೀತೈತೆ, ಅಲ್ಲಿ ಹೊಂಟಾನ. ಅದಾದ ನಂತರ ಮಾರ್ಚ್ 4 ನಾಗಾವರ ಹೋಳಿ ಉತ್ಸವ, ಅಲ್ಲಿಗೆ ಹೋಗ್ಬೇಕು. ಮಾರ್ಚ್ 4 ಅವತ್ತು ಮತ್ತೆ ನೈಟು ಮುಳಕಟ್ಟಮ್ಮನ ಪಾಳ್ಯ, ಅಲ್ಲಿ ಕೂಡ ಏನೈತೆ ಬ್ರಹ್ಮ ರಥೋತ್ಸವ ಐತೆ, ಅಲ್ಲಿಗೆ ಹೋಗ್ಬೇಕು. ಅದಾದ ನಂತರ ಮಾರ್ಚ್ 5 ಬೆಂಗಳೂರೊಳಗೆ ಒಂದು ಇವೆಂಟ್ ಐತೆ, ಅಲ್ಲಿಗೆ ಹೋಗ್ಬೇಕು. ಇಷ್ಟು ಕಾರ್ಯಕ್ರಮಗಳು ಗಿಲ್ಲಿ ಮೇಲೆ ಅದಾವ. ಇನ್ನೂ ಅಪ್ಡೇಟ್ಸ್ ಬರ್ತಾನೆ ಇರ್ತದೆ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ, ನನಗನ್ಸೋ ಮಟ್ಟಿಗೆ ನಿಜ ಇರ್ಬೋದು ಅಂತ ನನಗೆ ಅನ್ಸಕೈತೈತಿ. ನೋಡ ಮುಂದಿನ ದಿನಮಾನಗಳಿಗೆ ಏನೇನಾಗುತ್ತೆ. ಒಟ್ಟು ಗಿಲ್ಲಿ ಕಾವ್ಯ ಇಬ್ಬರು ಒಂದಾಗಬೇಕನ್ನೋದು ನಿಮ್ಮೆಲ್ಲರ ಅಭಿಪ್ರಾಯ. ಆದಷ್ಟು ಬೇಗ ಆಗಲಿ. ಆ ಜನ ಮೆಚ್ಚಿರುವಂಥ ಜೋಡಿ ಆದರೆ ಇನ್ನೂ ಖುಷಿ ಇರ್ತೈತಿ ಅನ್ನುವಂಥದ್ದು. ಗಿಲ್ಲಿಗಂತೂ ಆಲ್ರೆಡಿ ಸ್ವಲ್ಪ ಕಿಂಚಿತ್ ಮಟ್ಟಿಗೆ ಕಾವ್ಯಳ ಮೇಲೆ ಲವ್ ಐತೆ, ಕಾವ್ಯಾಗಿದ್ದಿಲ್ಲ. ಈಗ ಆಲ್ಮೋಸ್ಟ್ ಅಲ್ಲಿ ಬಂದೈತೆ ಅಂತಕ್ಕಂಥದ್ದು ಮನಸ್ಸಿಂದ ಹೇಳಕತ್ಬಿಟ್ಟಿನಿ ನಾನು. ಸೊ ಅಷ್ಟರ ಮಟ್ಟಿಗೆ ಆಕೆಗೆ ಲವ್ ಆಗೈತೆ. ಇದು ಸತ್ಯ, ಕಟು ಸತ್ಯ. ಮುಂದೆ ಏನಾಗ್ತೈತೆ ಅನ್ನೋದನ್ನು ನೀವೇ ನೋಡ್ಬೇಕು. ನಿಮ್ಮ ಆಶೀರ್ವಾದ ಇತ್ತಪ್ಪ ನಡಿ ಕರ್ನಾಟಕದೊಳಗೆ ಗಿಲ್ಲಿ ಗೆದ್ದ ನಂಬೋದು ಸತ್ಯನೋ. ನಿಮ್ಮ ಆಶೀರ್ವಾದ ಇದ್ದೇ ಇತ್ತಪ್ಪ, ನಿಮ್ಮ ಬಯಕೆ ಇದ್ದೇ ಇತ್ತಪ್ಪ, ನಿಮ್ಮ ಜೋಡಿ ನಿಜವಾಗ್ಲೂ ಜೋಡಿ ಆಕತ್ತೆ ಅಂತ ಹೇಳ್ತಿ. ಈ ವಿಡಿಯೋ ಇಲ್ಲಿಗೆ ಮುಗಿಸಾಕತ್ನಿ. ಧನ್ಯವಾದಗಳು.